ಸರ್ ಸೆಕೆಂಡು ಬಿಗ್ ಬಾಸಲ್ಲಿ 12 ಸೀಸನ್ನಲ್ಲಿ ಸೆಕೆಂಡು ರಕ್ಷಿತಾ ಗೆಲ್ಲಬೇಕು ಸರ್. ಹೆಂಗೆ ಅಂದರೆ ರಕ್ಷಿತಾ ಇವಾಗ ಯಾರಿಗಾರ ಕಂಪೇರ್ ಮಾಡಿದ್ರೆ, ಇವಾಗ ಅಶ್ವಿನಿ ಆಗಲಿ, ಮೂಟೆನ್ ರಘು ಆಗಲಿ, ಯಾರಿಗಾರ ಧನುಷ್ಗೆ, ಕಾವ್ಯಗೆ ಯಾರಿಗಾರ ಕಂಪೇರ್ ಮಾಡಿದ್ರೆ, ರಕ್ಷಿತಾ ಆ ಏಜ್ಗೆ ಆ ಲಿಮಿಟ್ ಇಲ್ದಲೇ ಬಂದು ಅಷ್ಟುವರೆಗೂ ಅವ್ರ ಹತ್ರ ಎಲ್ಲ ಫೈಟ್ ಮಾಡ್ಕೊಂಬಂದು ಜಗಳ ಆಗಲಿ ಏನೇ ಆಗಲಿ, ಎಷ್ಟು ಸುದೀಪ್ ಸರ್ ಹತ್ರ ಏನೇ ಹೇಳ್ಸ್ಕೊಂಡ್ರು ತಿರ್ಗಾ ಸರಿ ಸರ್ ಅಂತ ಜೀವನ ಮಾಡ್ತಿದ್ದಲ್ಲ, ಅವಳು ಪ್ರೆಸೆಂಟ್ ಹೆಂಗಿದ್ದಲ್ಲೋ ಹಂಗೆ ಬಿಗ್ ಬಾಸಲ್ಲೂ ಲೀವ್ ಮಾಡ್ತಿದ್ದಲ್ಲ. ಓಕೆನಾ, ಕಾಮಿಡಿ ಆಗಲಿ, ಇವಾಗ ಅವಳು ಮನೆಯಿಂದ ಆಚೆ ಬಿಗ್ ಬಾಸಿಂದ ಆಚೆ ಹೋದ್ಲು ಅಂದ್ರು ಅಂದರೆ ಎಲ್ಲರೂ ಮಿಸ್ ಮಾಡ್ಕೋತಾರೆ. ಹೆಂಗಂದರೆ ಒಂದು ಪ್ರೆಸೆನ್ಸ್ ಇತ್ತು ಅಂತ, ಅದಕ್ಕೋಸ್ಕರ ಎಲ್ಲರೂ ಮಿಸ್ ಮಾಡ್ಕೋತಾರೆ. ಅವಳು ಹೆಂಗೆ ಅಂದರೆ ಆ ಏಜ್ಗೆ ಇದಾಗಿ ಬಂದಿದ್ದಲ್ಲಲ್ವ ರಕ್ಷಿತಾ. ಮತ್ತು ಏನಪ್ಪ, ಅವಳು ಇವಾಗ ಅವ್ರ ಹತ್ರ ಯಾರ ಹತ್ರನಾರ ತುಂಬ ಜಗಳ ಆಡಲಿ ಸರ್, ಓಕೆನಾ, ತಿರ್ಗಾ ನೆಕ್ಸ್ಟು ಅವ್ರು ಏನಾರ ಬೇಜಾರಿರಲಿ, ಅವ್ರು ಬೇರೆಯವ್ರ ಹತ್ರ ಜಗಳ ಇರಲಿ, ಊಟ ತಿಂದೇ ಇರಲಿ, ಇವಳೇ ಹೋಗಿ ಇದು ಮಾಡಿಕೊಡ್ತಾರೆ, ಊಟ ತಿನ್ನಿ ಅದು ಇದು ಅಂತ ಸಪೋರ್ಟ್ ಮಾಡ್ತಾಳೆ. ಅದು ನಾರ್ಮಲ್ ಹ್ಯೂಮನ್ಗಿರೋ ಕೈಂಡ್ನೆಸ್ಸು ಸರ್. ನಿಜ ಹುಡುಗಿ ಗೆಲ್ಲೇಬೇಕು. ಸೆಕೆಂಡು ಗೆಲ್ಲೋದು ಪಕ್ಕ ಫಸ್ಟು, ಅದಕ್ಕೋಸ್ಕರ ನಮಗೆ ಸೆಕೆಂಡು ರಕ್ಷಿತಾ ಗೆಲ್ಲೇಬೇಕು ಸರ್. ಅದಕ್ಕೆ ರಕ್ಷಿತಂಗೆ ಒಂದು ಲೈನ್ ಬರೆದಿದ್ದೀನಿ, ಅದೊಂದು ಹೇಳ್ತೀನಿ. ಏ ರಕ್ಷು, ನಿಂಗಿದೆ ಫುಲ್ ಜೋಶು, ನೀನೇ ನನ್ನ ಕ್ರಶ್ಶು, ನಿನ್ನ ಮನಸ್ಸೇ ನಂಗೆ ಖುಷು, ನಿನ್ನ ಕಪ್ ಸೆಕೆಂಡ್ ಗೆಲ್ಲೋದೇ ನನ್ನ ಒಂದು ವಿಶ್ಶು. ಓಕೆನಾ ಸರ್, ರಕ್ಷಿತಾ ಸೆಕೆಂಡ್ ಬರಲೇಬೇಕು ಸರ್, ಅದೇ ನನ್ನ ಖುಷಿ.